ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಅಖಿಲ ಭಾರತ ಪ್ರಥಮ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂಬಯಿಯಲ್ಲಿ ಅವರು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಿರೋಮಣಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಮಹಾರಾಜ್ ಅನಿಲ್ ಸಾಮ್ವೇಲ್ ಅವರು ವೈದ್ಯರಾಗಿ ಜನಮಾನಸರಾಗಿದ್ದಾರೆ. ಮುಂಬೈ ಮಹಾನಗರದ ಪ್ರಸಿದ್ಧ ಆಸ್ಪತ್ರೆಯಾದ KEM ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕಿನ ವ್ಯವಸ್ಥಾಪಕರಾಗಿದ್ದಾರೆ. ಕೊಡುಗೆ ದಾನಿಯವರು ಒಂದು ವೃದ್ಧಾಶ್ರಮವನ್ನು ನಡೆಸುತ್ತಿದ್ದಾರೆ. ಸಾವಿರಾರು ಹಿರಿಯ ಜೀವಿಗಳ ಮಗನಾಗಿ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅವರ ಬದುಕಿಗೆ ಆಶಾಕಿರಣರಾಗಿ ನಿಂತಿದ್ದಾರೆ. ಇವರ ನಿಸ್ವಾರ್ಥ ಸೇವೆ ಕನ್ನಡಿಗ ಮನಸ್ಸರು ಕೊಂಡಾಡಿದ್ದಾರೆ. ಅವರ ಅಮೂಲ್ಯವಾದ ಸೇವೆಗೆ ಕರ್ನಾಟಕ ಶಿರೋಮಣಿ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಬಹಳ ಖುಷಿ ತಂದಿದೆ ಎಂದು ನಿವೃತ್ತ ಆಹಾರ ನಿರೀಕ್ಷಕರಾಗಿರುವ ವಿಜಯಕುಮಾರ್ ಚುಡ್ಗುಪ್ಪೇಕರ್ ಅವರು ಹಾಗೂ ಅವರ ಆತ್ಮೀಯ ಗೆಳೆಯರಾದ ಡಾಕ್ಟರ್ ರಾಜಶೇಖರ್ ಕುರ್ವಾರ್, ಡಾಕ್ಟರ್ ಸುಭಾಷ್ ಮಂಕಲ್ ಮುಂಬೈ ಹಾಗೂ ಅವರ ಪರಿವಾರದವರಾದ ಸಿರಿಲ್ ಸಾಮ್ವೇಲ್, ಶಶಿಲ್ ಸಾಮ್ವೇಲ್ ಹಾಗೂ ಅವರ ಪರಿವಾರದವರು ಅವರಿಗೆ ಶುಭ ಕೋರಿದ್ದಾರೆ. ವೈದ್ಯರಾಗಿ ಜನಮಾನಸರಾಗಿದ್ದಾರೆ. ಮುಂಬೈ ಮಹಾನಗರದ ಪ್ರಸಿದ್ಧವಾದ ಆಸ್ಪತ್ರೆ KEM ಆಸ್ಪತ್ರೆಯಲ್ಲಿ ಬ್ಲಡ್ ಬ್ಯಾಂಕಿನ ವ್ಯವಸ್ಥಾಪಕರಾಗಿದ್ದಾರೆ. ಕೊಡುಗೆ ದಾನಿಗಳಾದ ಇವರು ಒಂದು ವೃದ್ಧಾಶ್ರಮವನ್ನು ನಡೆಸುತ್ತಿದ್ದಾರೆ. ಸಾವಿರಾರು ಹಿರಿಯ ಜೀವಿಗಳಿಗೆ ಮಗನಾಗಿ ಪ್ರೀತಿಯ ಪಾತ್ರರಾಗಿದ್ದಾರೆ. ಅವರ ಬದುಕಿಗೆ ಆಶಾಕಿರಣವಾಗಿ ನಿಂತಿದ್ದಾರೆ. ಆಶ್ರಯ ನೀಡಿ ಬಂದವರಿಗೆ ನೆಲೆ ನೀಡಿ ಅವರ ಪಾಲಿಗೆ ಯಜಮಾನರಾಗಿ ಮೆರೆದಿದ್ದಾರೆ. ಇವರ ನಿಸ್ವಾರ್ಥ ಸೇವೆಯನ್ನು ಕನ್ನಡಿಗರು ಕನ್ನಡೇತರರು ಮುಕ್ತ ಮನಸ್ಸಿನಿಂದ ಕೊಂಡಾಡಿದ್ದಾರೆ. ಶ್ರೀ ಮಹಾರಾಜರು ಅವರ ಅಮೂಲ್ಯವಾದ ಸೇವೆಗೆ ಕರ್ನಾಟಕ ಶಿರೋಮಣಿ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸುವುದು ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಸೌಭಾಗ್ಯವೆಂದು ಭಾವಿಸುತ್ತೇನೆ. ಅವರಿಗೆ ಅಭಿನಂದನೆಗಳು. ಕಾವ್ಯಶ್ರೀ ಕೃಷ್ಣ ಕೆ ಅವರು ಉತ್ತಮ ಕಲಾವಿದೆ, ಅರ್ಥ ಕಥಾ ಕೀರ್ತನಗಾರ್ತಿ ಹಾಗೆ ನಾಡಿನಾದ್ಯಂತ ಪ್ರಸಿದ್ಧರಾಗಿದ್ದಾರೆ. ಮೈಸೂರಿನ ಸರ್ಕಾರಿ ಪದವೀಧರ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ